ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ ಇವತ್ತು 46ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 46. ಆತ್ಮಾನಂ ಸರ್ವಭೂತೇಷು ಭಗವಂತಮವಸ್ಥಿತಂ ಅಪಶ್ಯತ್ ಸರ್ವಭೂತಾನಿ ಭಗವತ್ಯಪಿ ಚಾತ್ಮನಿ. ಅನುವಾದ: ದೇವೋತ್ತಮ ಪರಮಪುರುಷನು ಪ್ರತಿಯೊಬ್ಬನ ಹೃದಯದಲ್ಲಿಯೂ ನೆಲೆಯಾಗಿರುವನು ಮತ್ತು ಭಗವಂತನು ಪ್ರತಿಯೊಬ್ಬನಿಗೂ ಪರಮಾತ್ಮನಾದುದರಿಂದ ಪ್ರತಿಯೊಬ್ಬನು ಅವನಲ್ಲಿಯೇ ನೆಲೆಸಿ ಇರುವನೆಂಬುದನ್ನು ಕರ್ದಮನು ಕಾಣತೊಡಗಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವಿದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಅವನು ಕರ್ದಮ ಮುನಿ ಈ ರೀತಿ ಸಾಧನೆಯನ್ನ ಮಾಡ್ತಾ ಬದ್ಧ ಜೀವನದಿಂದ ಮುಕ್ತನಾಗ್ತಾನೆ. ಮತ್ತೆ ಸರ್ವಜ್ಞನಾದ, ಪ್ರತಿಯೊಬ್ಬರ ಒಳಗಡೆ ಇರುವಂತ ಪರಮಾತ್ಮನಾದ ಆ ವಾಸುದೇವನ ದಿವ್ಯವಾದಂತಹ ಭಕ್ತಿ ಸೇವೆಯಲ್ಲಿ ಅವನು ನೆಲೆಗೊಳ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ. ಮತ್ತೆ ಎಲ್ಲರಿಗೂ ಕೂಡ ಅವನೇ ಪರಮಾತ್ಮನಾಗಿರೋದ್ರಿಂದ ಪ್ರತಿಯೊಬ್ಬನೂ ಕೂಡ ಅವನಲ್ಲೇ ನೆಲೆಸಿರ್ತಾರೆ. ಅಂದ್ರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ, ಭಗವಂತನಲ್ಲೇ ಎಲ್ಲರೂ ಇದ್ದಾರೆ ಅನ್ನೋದನ್ನ ಕರ್ದಮ ಮುನಿಗಳು ನೋಡ್ತಾರೆ. ಈಗ ನೋಡಿ, ನಮಗೆ ಗೊತ್ತಿಲ್ಲ, ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂತ ಕೇಳಿದಿವಿ, ಎಲ್ಲರೂ ಭಗವಂತನಲ್ಲೇ ಇದ್ದಾರೆ ಅನ್ನೋದನ್ನು ಕೂಡ ಕೇಳಿದಿವಿ, ಆದ್ರೆ ನಾವು ನೋಡಿಲ್ಲ ಇನ್ನು, ಅಲ್ವಾ? ಅದು ನಮ್ಮ ಅಂತರ್ದೃಷ್ಟಿಗೆ ಗೋಚರವಾಗುವಂಥದ್ದು. ಈ ಹೊರಗಿನ ಭೌತಿಕ ದೃಷ್ಟಿಗೆ ಅದು ಕಾಣಿಸೋದಿಲ್ಲ. ಅದು ಆಧ್ಯಾತ್ಮ ದೃಷ್ಟಿ, ಅಂದ್ರೆ ನಮ್ಮ ಅಂತರ್ದೃಷ್ಟಿಯಿಂದ ನೋಡುವಂಥದ್ದು, ತಿಳುವಳಿಕೆಯಿಂದ ಅಥವಾ ತತ್ವಜ್ಞಾನದಿಂದ ನೋಡುವಂಥದ್ದು. ಅದು ಆ ಭಗವಂತ ಆ ರೀತಿ ಅವರು ನೋಡೋದಕ್ಕೆ ಶುರು ಮಾಡ್ತಾರೆ. ಇಷ್ಟು ದಿವಸ ಅವ್ರಿಗೆ ಗೊತ್ತಿತ್ತು, ಆದ್ರೆ ಈಗ ಕಾಣಿಸ್ತಾನು ಕೂಡ ಇದೆ ಅನ್ನೋದು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ರತಿಯೊಬ್ಬನೂ ದೇವೋತ್ತಮ ಪರಮಪುರುಷನಲ್ಲಿ ನೆಲೆಸಿರುವನೆಂದರೆ ಪ್ರತಿಯೊಬ್ಬನೂ ಕೂಡ ದೇವೋತ್ತಮನೆಂದು ಅರ್ಥವಲ್ಲ. ಇದನ್ನು ಕೂಡ ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ. ಪ್ರತಿಯೊಂದೂ ಪರಮಪ್ರಭುವಿನಲ್ಲಿ ನೆಲೆಗೊಂಡಿದೆ, ಆದರೆ ಅದರ ಅರ್ಥ ಪರಮಪ್ರಭುವೂ ಕೂಡ ಪ್ರತಿಯೊಂದೆಡೆಯಲ್ಲಿಯೂ ಇದ್ದಾನೆಂದು ಆಗುವುದಿಲ್ಲ. ಈ ರಹಸ್ಯ ಸ್ಥಿತಿಯನ್ನು ಅತಿ ಶ್ರೇಷ್ಠ ಭಕ್ತರು ತಿಳಿದುಕೊಳ್ಳಬೇಕಾಗುವುದು. ಅಂದ್ರೆ ಅರ್ಥ ಏನು? ಭಗವಂತ ಎಲ್ಲರಲ್ಲೂ ನೆಲೆಸಿದಾನೆ ಅಂದ ಮಾತ್ರಕ್ಕೆ ಎಲ್ಲರೂ ಕೂಡ ಭಗವಂತನೇ ಅಲ್ಲ. ಇದನ್ನ ಭಗವದ್ಗೀತೆನಲ್ಲೂ ಕೂಡ ಹೇಳಿದ್ದಾರೆ. ಪ್ರತಿಯೊಂದೂ ಕೂಡ ಭಗವಂತನ ಒಳಗಡೆನೆ ನೆಲೆಸಿದೆ ಅಂದ್ರೆ ಅದರ ಅರ್ಥ ಭಗವಂತ ಪ್ರತಿಯೊಂದು ಕಡೆನೂ ಇದ್ದಾನೆ ಅಂತ ಆಗೋದಿಲ್ಲ. ಈಗ ನಮ್ಮ ಒಳಗಡೆ ಭಗವಂತ ಇದ್ದಾನೆ, ಕರೆಕ್ಟ್. ಒಬ್ಬ ಕಳ್ಳನಲ್ಲೂ ಭಗವಂತ ಇದ್ದಾನೆ ಅಂದಿದ ತಕ್ಷಣ ಅವನು ಭಗವಂತ ಅಲ್ಲ. ಭಗವಂತ ಅವನು ಒಳಗಡೆ ಇದ್ದು ಆ ಜೀವಿ ಏನ್ ಮಾಡ್ತಾನೆ ಅನ್ನೋದನ್ನ ನೋಡ್ತಾ ಇರ್ತಾನೆ ಅಂತ. ಈಗ ಇದೆಲ್ಲ ತುಂಬಾ ರಹಸ್ಯವಾಗಿರುವಂಥದ್ದು. ಇದು ನಮ್ಗೆ ಅರ್ಥ ಆಗಲ್ಲ ಅಂತ ಅನ್ಸುತ್ತಲ್ವಾ? ಯಾಕೆ ಅರ್ಥ ಆಗಲ್ಲ? ನಾವಿನ್ನೂ ಆ ಮಟ್ಟಕ್ಕೆ ತಲುಪಿಲ್ಲ, ಅದಕ್ಕೋಸ್ಕರ ಅರ್ಥ ಆಗೋದಿಲ್ಲ. ಆದ್ರೆ ಆ ಮಟ್ಟಕ್ಕೆ ತಲುಪಿದಾಗ ನಮಗೆ ಎಲ್ಲವೂ ಕೂಡ ಬಿಡಿ ಬಿಡಿಯಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಇಲ್ಲೇನ್ ಹೇಳ್ತಾ ಇದ್ದಾರೋ ಅದೆಲ್ಲ ಅರ್ಥ ಆಗೋದಲ್ಲ, ನಮಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಒಳಗಣ್ಣು ತೆರೆಯುತ್ತೆ ಅಂತ ಹೇಳ್ತಾರಲ್ಲ, ಅಂದ್ರೆ ಏನು? ನಮ್ಗೆ ಏನಿದೆಯೋ ರಿಯಾಲಿಟಿ ಅದು ಕಾಣಿಸೋದಕ್ಕೆ ಶುರುವಾಗುತ್ತೆ ಅಂತ ಅಂದ್ಬಿಟ್ಟು ಈ ರಹಸ್ಯವಾದಂತಹ ಸ್ಥಿತಿಯನ್ನ ಯಾರು ತಿಳ್ಕೊಳ್ಬಹುದು ಅಂತಂದ್ರೆ ಶ್ರೇಷ್ಠ ಭಕ್ತರು. ಇದೇನಪ್ಪ ಶ್ರೇಷ್ಠ ಭಕ್ತರು ಅಂತಂದ್ರೆ ಅರ್ಥ ಏನು ಅಂತ ನಮ್ಗೆ ಅನ್ಸುತ್ತಲ್ವಾ? ಈಗ ಭಕ್ತರಲ್ಲೇ 3 ರೀತಿಯ ಭಕ್ತರಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. 3 ಬಗೆಯ ಭಕ್ತರಿದ್ದಾರೆ: ಆರಂಭಿಕ ಭಕ್ತ, ಮಧ್ಯಮ ಭಕ್ತ ಮತ್ತೆ ಶ್ರೇಷ್ಠ ಭಕ್ತ ಅಂತ. ಆರಂಭಿಕ ಭಕ್ತನು ಭಕ್ತಿ ಸೇವೆಯ ಕಾರ್ಯವಿಧಾನವನ್ನು ಅರಿತಿರುವುದಿಲ್ಲ, ಆದರೆ ದೇವಾಲಯದಲ್ಲಿ ದೇವತಾ ವಿಗ್ರಹಕ್ಕೆ ಮಾತ್ರ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಾನೆ. ಮಧ್ಯಮ ಭಕ್ತನು ದೇವರು ಯಾರೆಂದು ತಿಳಿದಿರುತ್ತಾನೆ, ಭಕ್ತನೆಂದರೆ ಯಾರು, ಭಕ್ತನಲ್ಲದವನು ಯಾರು ಮತ್ತು ಮುಗ್ಧ ವ್ಯಕ್ತಿಯು ಯಾರು ಎಂಬುದನ್ನೆಲ್ಲ ತಿಳಿದಿರುತ್ತಾನೆ. ಅಂತಹ ವ್ಯಕ್ತಿಗಳೊಂದಿಗೆ ಅವನು ಭಿನ್ನ ರೀತಿಗಳಲ್ಲಿ ವರ್ತಿಸುತ್ತಾನೆ. ಆದರೆ ಪ್ರತಿಯೊಬ್ಬನ ಹೃದಯದಲ್ಲಿಯೂ ಪರಮಾತ್ಮನು ನೆಲೆಸಿರುವನೆಂದು ಮತ್ತು ಪ್ರತಿಯೊಂದೂ ಪರಮಪ್ರಭುವಿನ ದಿವ್ಯ ಶಕ್ತಿಯ ಮೇಲೆ ಅವಲಂಬಿಸಿದೆ ಎಂದು ಕಾಣತಕ್ಕವನು ಅತ್ಯುನ್ನತವಾದ ಭಕ್ತಿ ಸ್ಥಿತಿಯಲ್ಲಿ ಇರುತ್ತಾನೆ. ನೋಡಿ, ಇಲ್ಲಿ ಗುರುಗಳು 3 ರೀತಿಯ ಭಕ್ತರನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದರಲ್ಲಿ ನಾವು ಯಾವ ಕ್ಯಾಟಗರಿಲಿ ಇದ್ದೀವಿ ಅಂತ ತಿಳ್ಕೋಬೇಕು.
ಮುಂಚೆ ಹೇಗಿದ್ವಿ, ಈಗ ಹೇಗಿದ್ದೀವಿ, ಇದರಲ್ಲಿ ಯಾವ ಒಂದು ಸ್ಥಿತಿಯಲ್ಲಿ ನಾವಿದೀವಿ, ಯಾವ ರೀತಿಯ ಭಕ್ತರು ನಾವು ಅಂತ ಅನ್ನಿಸ್ಕೊಳ್ಬೋದು ಅಂತೆಲ್ಲ ನಾವು ಇಲ್ಲಿ ಟೆಸ್ಟ್ ಮಾಡ್ಕೋಬೋದು ನಮ್ಮನ್ನು ನಾವು. 3 ಬಗೆಯ ಭಕ್ತರಿದ್ದಾರೆ. ಯಾವುದದು ಅಂತಂದ್ರೆ ಆರಂಭಿಕ ಭಕ್ತ, ಮಧ್ಯಮ ಭಕ್ತ ಮತ್ತೆ ಶ್ರೇಷ್ಠ ಭಕ್ತ ಅಂತಂದ್ಬಿಟ್ಟು. ಆರಂಭಿಕ ಭಕ್ತ ಏನ್ ಮಾಡ್ತಾನೆ ಅಂದ್ರೆ ಅವನಿಗೆ ಭಕ್ತಿ ಸೇವೆ ಹೇಗಿರುತ್ತೆ, ಅದರ ವಿಧಿವಿಧಾನಗಳೇನು ಅದೇನು ಗೊತ್ತಿರೋದಿಲ್ಲ ಅವನಿಗೆ. ಈಗ ನಾವು ಅದರಲ್ಲೂ ನಾನು ಸ್ಟಾರ್ಟಿಂಗಲ್ಲಿ ನಾವು ಚಿಕ್ಕ ಹುಡುಗರಿಂದ ಇದೇ ಒಂದು ಸ್ಥಿತಿಯಲ್ಲಿ ಇದ್ದಿದ್ದು. ನಮಗೆ ಏನು ವಿಧಿವಿಧಾನಗಳು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ದೇವ್ರ ಮುಂದೆ ಹೋಗಿ ಒಂದು ಫೋಟೋಗೆ ನಮಸ್ಕಾರ ಹಾಕ್ತಿದ್ವಿ. ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ವಿಗ್ರಹದ ಮುಂದೆ ನಾವು ನಮಸ್ಕಾರ ಹಾಕ್ತಿದ್ವಿ. ಅಷ್ಟೇ ಗೊತ್ತಿದ್ದಿದ್ದು. ಅದು ಆರಂಭಿಕ ಭಕ್ತ. ಆದ್ರೆ ಭಕ್ತಿ ಇದೆ ನಮಗೆ. ಭಗವಂತ ಅಂತಂದ್ರೆ ಒಂದು ಪ್ರೀತಿ, ಭಕ್ತಿ ಅನ್ನೋದು ಇದೆ, ವಿಶ್ವಾಸ ಇದೆ. ಆದ್ರೆ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಅದು ಯಾವುದ್ರ ಬಗ್ಗೆನೂ ನಮ್ಗೇನೂ ಗೊತ್ತಿರೋದಿಲ್ಲ. ದೇವಾಲಯದಲ್ಲಿ ಹೋಗಿ ದೇವತೆಯ ವಿಗ್ರಹಕ್ಕೆ ಮಾತ್ರ ಭಕ್ತಿಯನ್ನ ಸಲ್ಲಿಸುವಂಥದ್ದು. ಭಗವಂತನಿಗೆ ಏನೋ ಒಂದು ಕಾಣಿಕೆ ಕೊಡೋದು, ಅಥವಾ ಯಾರಾದ್ರೂ ಏನಾದ್ರು ಹೇಳಿದ್ರೆ ದಾನ ಮಾಡೋದು, ಈ ರೀತಿ ಒಂದು ಕೆಲವೊಂದು ವಿಚಾರಗಳು ಗೊತ್ತಿರತ್ತಷ್ಟೇ. ಅದನ್ನ ಆರಂಭಿಕ ಭಕ್ತ ಅಂತ ಹೇಳ್ತಾರೆ. ಇನ್ನ ಮಧ್ಯಮ ಭಕ್ತ ಅವನೇನು ಅಂತಂದ್ರೆ ಅವನಿಗೆ ದೇವ್ರು ಅಂತಂದ್ರೆ ಏನು, ಯಾರು, ಭಕ್ತ ಅಂತಂದ್ರೆ ಯಾರು, ಭಕ್ತನಲ್ಲದವನು ಯಾರು, ಮುಗ್ಧ ವ್ಯಕ್ತಿ ಯಾರು, ಇದೆಲ್ಲ ವಿಚಾರ ಸ್ವಲ್ಪ ಗೊತ್ತಿರುತ್ತೆ. ಆಮೇಲೆ ಭಕ್ತರಲ್ಲದೆ ಇರೋರ ಹತ್ರ ಹೇಗ್ ನಡ್ಕೊಳ್ಬೇಕು, ಭಕ್ತರ ಹತ್ರ ಹೇಗೆ ನಡ್ಕೊಳ್ಬೇಕು ಎಲ್ಲ ಗೊತ್ತಿರುತ್ತೆ ಅವನಿಗೆ. ಆಯಾ ವ್ಯಕ್ತಿಗಳ ಜೊತೆ ಆ ರೀತಿ ವರ್ತಿಸ್ತಾನೆ. ಇವನನ್ನ ಮಧ್ಯಮ ಭಕ್ತ ಅಂತ ಹೇಳ್ತಾರೆ. ಇನ್ನೊಬ್ಬ ಇರ್ತಾನ, ಅವನು ಪ್ರತಿಯೊಬ್ಬನ ಹೃದಯದಲ್ಲೂ ಕೂಡ ಪರಮಾತ್ಮ ನೆಲೆಸಿದಾನೆ. ಪ್ರತಿಯೊಂದು ಕೂಡ ಆ ಭಗವಂತನ ದಿವ್ಯ ಶಕ್ತಿಯ ಮೇಲೇನೆ ಅವಲಂಬಿಸಿದೆ. ನಮ್ಮಿಂದ ಏನೂ ಆಗಲ್ಲ. ಈಗ ನಮ್ಮ ಹತ್ರ ಕೈಯೂ ಇರುತ್ತೆ, ರಕ್ತನೂ ಸಂಚಾರ ಮಾಡ್ತಿರುತ್ತೆ, ಎಲ್ಲ ಇರುತ್ತೆ. ಆದ್ರೆ ಅಲ್ಲಿ ಆ ಭಗವಂತನ ಒಂದು ಶಕ್ತಿ ಸಂಚಾರ ಆಗಿಲ್ಲ ಅಂತಂದ್ರೆ ಅದು ಪ್ಯಾರಲೈಸ್ ಆಗುತ್ತೆ ಅಲ್ವಾ. ಈಗ ಕೈಯೇ ಎತ್ತಕ್ಕಾಗಲ್ಲ. ಯಾಕೆ ಎತ್ತಕ್ಕಾಗಲ್ಲ? ಆ ಶಕ್ತಿಯನ್ನ ನಾವು ಕಳ್ಕೊಂಡಿರ್ತೀವಿ. ಅಂದ್ರೆ ನಾವು ಭಗವಂತನ ಶಕ್ತಿಯ ಮೇಲೆ ಅವಲಂಬಿತವಾಗಿರ್ತೀವಿ. ಆದ್ರೆ ಅದು ನಮಗ್ ಗೊತ್ತಾಗೋದಿಲ್ಲ. ಆದ್ರೆ ಯಾರು ಪ್ರತಿಯೊಂದೂ ಕೂಡ ಭಗವಂತನ ದಿವ್ಯ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ ಅನ್ನೋದನ್ನ ನೋಡ್ತಾನೋ, ಅಂದ್ರೆ ಆ ಸ್ಥಿತಿಗೆ ತಲುಪಿರ್ತಾನೋ, ಆ ರೀತಿ ಎಲ್ಲ ಯೋಚನೆ ಮಾಡೋದು ಅವನಿಗಾಗುತ್ತೋ, ಅಂತ ಒಂದು ಅತ್ಯುನ್ನತ ಭಕ್ತಿ ಸ್ಥಿತಿಯಲ್ಲಿ ಈ ಶ್ರೇಷ್ಠ ಭಕ್ತ ಅನ್ನೋನು ಇರ್ತಾನೆ. ಅವನಿಗೆ ಎಲ್ಲವೂ ಕೂಡ ಭಗವಂತನಿಂದಾನೇ ಆಗಿರೋದು. ಅವನ ಶಕ್ತಿಯ ಮೇಲೆ ನಾವು ಡಿಪೆಂಡ್ ಆಗಿರೋದು. ಅವನ ಶಕ್ತಿ ಇಲ್ಲ ಅಂತಂದ್ರೆ ನಾವು ಏನೂ ಮಾಡೋದಕ್ಕಾಗೋದಿಲ್ಲ ಅನ್ನೋದು ಅವನಿಗೆ ಗೊತ್ತಿರತ್ತೆ ಅನ್ನೋದು ಇಲ್ಲಿ ಅರ್ಥ. ಈಗ ನೋಡಿ, ನಾವ್ ಎಲ್ಲಿದ್ವಿ, ಮುಂಚೆ ನಮಗೆ ಏನೂ ಗೊತ್ತಿಲ್ಲ, ವಿಧಿವಿಧಾನ ಏನೂ ಗೊತ್ತಿಲ್ಲ. ಏನೋ ಸುಮ್ನೆ ಭಗವಂತನ ದೇವಸ್ಥಾನಕ್ಕೆ ಹೋಗೋದು, ಮನೆಯಲ್ಲಿ ಪೂಜೆ ಮಾಡೋದು, ಇಷ್ಟೇ ಗೊತ್ತಿತ್ತು. ಆದ್ರೆ ಯಾವಾಗ ನಮಗೆ ಸತ್ಸಂಗ ಆಯ್ತೋ, ಗುರುಕೃಪೆ ಆಯ್ತೋ, ಅಲ್ಲಿಂದ ಏನಾಯ್ತು, ನಾವು ಭಗವಂತನ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಯಾರು ಭಗವಂತ, ಏನು ಭಗವಂತ, ಭಕ್ತ ಅಂತಂದ್ರೇನು, ಭಕ್ತರ ಅಲ್ದೇ ಇರೋರು ಅಂತ ಯಾರನ್ನ ಕರೀತಾರೆ, ಈ ವಿಷಯಗಳೆಲ್ಲ ನಮಗೆ ಸ್ವಲ್ಪ ಸ್ವಲ್ಪವಾಗಿ ತಿಳಿತಾ ಇದೆ ಅಲ್ವಾ. ಈಗ ಮಧ್ಯಮ ಭಕ್ತರು ನಾವು. ಇನ್ನೂ ಇದಕ್ಕಿಂತ ಮುಂದೆ ಸಾಧನೆಯನ್ನು ಮಾಡ್ತಾ, ಹೀಗೆ ಸತ್ಸಂಗದಲ್ಲಿ ಭಾಗಿಯಾಗ್ತಾ, ಧರ್ಮಗ್ರಂಥಗಳನ್ನ ಓದ್ತಾ, ಕೇಳ್ತಾ, ಭಗವಂತನ ಬಗ್ಗೆನೇ ನಾವು ಸದಾ ನಮ್ಮ ಮನಸ್ಸನ್ನ ತೊಡಗಿಸ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ಎಲ್ಲರ ಹೃದಯದಲ್ಲೂ ಕೂಡ ಭಗವಂತ ಪರಮಾತ್ಮನಾಗಿ ನೆಲೆಸಿದಾನೆ. ಎಲ್ಲವೂ ಕೂಡ ಅವನ ಶಕ್ತಿಯಿಂದಾನೆ ನಡೀತಾ ಇರೋದು. ಆ ಶಕ್ತಿಯನ್ನ ನಾವು ಅವಲಂಬಿಸಿದೀವಿ ಅನ್ನೋದೆಲ್ಲ ನಮಗೆ ಗೊತ್ತಾದಾಗ ನಾವು ಶ್ರೇಷ್ಠ ಭಕ್ತರು ಅಂತ ಅನ್ನಿಸ್ಕೊಳ್ತೀವಿ. ಈ ರೀತಿ 3 ರೀತಿಯ ಭಕ್ತರ ಬಗ್ಗೆ ಇಲ್ಲಿ ಗುರುಗಳು ಹೇಳಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.